ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ಧಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಆದ್ರೆ ಬಂಗಾಳದ ದೀದಿ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಅವರು ಹೇಳ್ತಾ ಇರುವಂತದ್ದು ವಕ್ಫ್ ಬಿಲ್ ಮಾಡಿದ್ದೇ ವಿರೋಧ ಅಂತ ಅವರೇ ಹೇಳ್ತಿದ್ದಾರೆ. ಅಲ್ಲಿನ ಸಿಎಂ ಇನ್ನೇನ್ ಮಾಡ್ತಾರೆ ಅಲ್ಲಿನ ಸ್ಥಳೀಯ ನಾಗರಿಕರು, ಅದು ಕೂಡ ಅವರ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಈ ಧಳ್ಳೂರಿ ಜೋರಾಗ್ತಾ ಇರುವಂತದ್ದು ನೋಡಿ. ಅಲ್ಲೆಲ್ಲ ಕೂಡ ಸುಟ್ಟು ಕರಕಲಾಗಿ ಹೋಗಿವೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ಧಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಆದ್ರೆ ಬಂಗಾಳದ ದೀದಿ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಅವರು ಹೇಳ್ತಾ ಇರುವಂತದ್ದು ವಕ್ಫ್ ಬಿಲ್ ಮಾಡಿದ್ದೇ ವಿರೋಧ ಅಂತ ಅವರೇ ಹೇಳ್ತಿದ್ದಾರೆ. ಅಲ್ಲಿನ ಸಿಎಂ ಇನ್ನೇನ್ ಮಾಡ್ತಾರೆ ಅಲ್ಲಿನ ಸ್ಥಳೀಯ ನಾಗರಿಕರು, ಅದು ಕೂಡ ಅವರ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಈ ಧಳ್ಳೂರಿ ಜೋರಾಗ್ತಾ ಇರುವಂತದ್ದು ನೋಡಿ. ಅಲ್ಲೆಲ್ಲ ಕೂಡ ಸುಟ್ಟು ಕರಕಲಾಗಿ ಹೋಗಿವೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ಧಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಆದ್ರೆ ಬಂಗಾಳದ ದೀದಿ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಅವರು ಹೇಳ್ತಾ ಇರುವಂತದ್ದು ವಕ್ಫ್ ಬಿಲ್ ಮಾಡಿದ್ದೇ ವಿರೋಧ ಅಂತ ಅವರೇ ಹೇಳ್ತಿದ್ದಾರೆ. ಅಲ್ಲಿನ ಸಿಎಂ ಇನ್ನೇನ್ ಮಾಡ್ತಾರೆ ಅಲ್ಲಿನ ಸ್ಥಳೀಯ ನಾಗರಿಕರು, ಅದು ಕೂಡ ಅವರ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಈ ಧಳ್ಳೂರಿ ಜೋರಾಗ್ತಾ ಇರುವಂತದ್ದು ನೋಡಿ. ಅಲ್ಲೆಲ್ಲ ಕೂಡ ಸುಟ್ಟು ಕರಕಲಾಗಿ ಹೋಗಿವೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ಧಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು
ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಆದ್ರೆ ಬಂಗಾಳದ ದೀದಿ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ವಕ್ಫ್ ಬಿಲ್ ಮಾಡಿದ್ದೇ ವಿರೋಧ ಅಂತ ಅವರೇ ಹೇಳ್ತಿದ್ದಾರೆ. ಅಲ್ಲಿನ ಸಿಎಂ ಇನ್ನೇನ್ ಮಾಡ್ತಾರೆ ಅಲ್ಲಿನ ಸ್ಥಳೀಯ ನಾಗರಿಕರು, ಅದು ಕೂಡ ಅವರ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಈ ದಳ್ಳೂರಿ ಜೋರಾಗ್ತಾ ಇರುವಂತದ್ದು ನೋಡಿ. ಅಲ್ಲೆಲ್ಲ ಕೂಡ ಸುಟ್ಟು ಕರ್ಕಲಾಗಿ ಹೋಗಿವೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ದಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು, ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಆದ್ರೆ ಬಂಗಾಳದ ದೀದಿ ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ವಕ್ಫ್ ಬಿಲ್ ಮಾಡಿದ್ದೇ ವಿರೋಧ ಅಂತ ಅವರೇ ಹೇಳ್ತಿದ್ದಾರೆ. ಅಲ್ಲಿನ ಸಿಎಂ ಇನ್ನೇನ್ ಮಾಡ್ತಾರೆ ಅಲ್ಲಿನ ಸ್ಥಳೀಯ ನಾಗರಿಕರು, ಅದು ಕೂಡ ಅವರ ಪಕ್ಷದವರು ಈಗ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುರ್ಷಿದಾಬಾದ್ನಲ್ಲಿ ಈ ದಳ್ಳೂರಿ ಜೋರಾಗ್ತಾ ಇರುವಂತದ್ದು ನೋಡಿ. ಅಲ್ಲೆಲ್ಲ ಕೂಡ ಸುಟ್ಟು ಕರ್ಕಲಾಗಿ ಹೋಗಿವೆ. ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಬಸ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ವಕ್ಫ್ ಅರ್ಥಾತ್ ಉಮ್ಮೀದ್ ಆಕ್ಟ್ ತಿದ್ದುಪಡಿ ವಿರುದ್ಧ ಮುರ್ಷಿದಾಬಾದ್ನಲ್ಲಿ ದಳ್ಳೂರಿ ಜೋರಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಮಾಡಲಾಗಿದೆ. ಸದ್ಯಗ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮುರ್ಷಿದಾಬಾದ್ನ ಪರಿಸ್ಥಿತಿ ಈಗ ಮುರ್ಷಿದಾಬಾದ್ನಲ್ಲಿ ಭದ್ರತೆ ಕೂಡ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಯೋಜನೆ ಕೂಡ ಮಾಡಲಾಗಿದೆ. ನಿಯೋಜನೆ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಸ್ಥಳೀಯರ ಸಂಘರ್ಷ ಕೂಡ ಜೋರಾಗಿದೆ. ಪೊಲೀಸ್ ಅಧಿಕಾರಿಗಳು, ಮಿಲಿಟರಿ ಬಂದಿದ್ದಾರೆ, ಅಲ್ಲಿ ಬಿಎಸ್ಎಫ್ ಯೋಧರು, ಅವ್ರ ವಿರುದ್ಧವೂ ಕೂಡ ಅಲ್ಲಿನ ಸ್ಥಳೀಯ ನಾಗರಿಕರು ತಿರುಗಿ ಬೀಳ್ತಿದ್ದಾರೆ. ಈ ವಕ್ಫ್ ಬಿಲ್ ತಿದ್ದುಪಡಿ ಸರಿಯಲ್ಲ ಅದನ್ನ ಮಾಡಿರುವಂತದ್ದು ಅಂತ ಹೇಳಿಕೊಂಡು ಅವರ ವಿರುದ್ಧ ಕೂಡ ಸಂಘರ್ಷಕ್ಕೆ ಇಳಿದು ಕೂತಿದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ರೈಲ್ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ